Okay, let's go. ಹಲೋ ಹಾಯ್ ನಮಸ್ಕಾರ ಕರ್ನಾಟಕ. ಸೊ ದಿಸ್ ಇಸ್ ದ ಸೆಕೆಂಡ್ ಟೈಮ್ ವಿ ಆರ್ ಗೋಯಿಂಗ್ ಟು ಗೋವಾ. ನೀವೆಲ್ಲ ಆಶ್ಚರ್ಯ ಪಡ್ಬೋದು ಫಸ್ಟ್ ಟೈಮ್ ಯಾವಾಗ ಹೋಗಿದ್ದಪ್ಪ ಅಂತ. ಫಸ್ಟ್ ಟೈಮ್ ಹೋಗಿದ್ದಾಗ ನಾವು ವ್ಲಾಗ್ ಹಾಕೊಂಡು ಮರ್ತೋಗ್ಬಿಟ್ಟಿದ್ವಿ. ಪುಣೆ ಟೈಮಿಂದ ವ್ಲಾಗ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ದಿಸ್ ದ ಸೆಕೆಂಡ್ ಟೈಮ್ ವಿ ಪ್ಲ್ಯಾನ್ಡ್ ಎ ಲಾಟ್ ಫಾರ್ ದಿಸ್ ಟೈಮ್. ಸೊ ಯು ಕ್ಯಾನ್ ಸಿ ನಮ್ಮ ಸುದ್ದಿ ಅವರು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಯಾವ ಟ್ರೈನ್ ತಗೋಬೇಕು, ಹೇಗೆ ಹೋಗುತ್ತೆ ಅಂತ. ಸೊ ದಿಸ್ ಈಸ್ ಅವರ್ ಟ್ರೈನ್ ಜರ್ನಿ ಆ್ಯಂಡ್ ವಿ ಹ್ಯಾಡ್ ಹೈ ಎಕ್ಸ್ಪೆಕ್ಟೇಷನ್ಸ್ ಆನ್ ದಿಸ್ ಪರ್ಟಿಕ್ಯುಲರ್ ಟ್ರಿಪ್. ಏನಾಗುತ್ತೆ ಈ ಟ್ರಿಪ್ಪಲ್ಲಿ ಅಂತ ನೀವು 3 ವ್ಲಾಗು ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ನಾವು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಪ್ಲ್ಯಾನ್ ಹಾಕೊಂಡು ಹೋಗಿದ್ವಿ. ಆ ಥರ ಮಾಡಿದ್ರೆ ಏನಾಗುತ್ತೆ ಅಂತ ನೀವು ನೋಡ್ಬೋದು ನೆಕ್ಸ್ಟ್. ಸೊ ದಿಸ್ ಇಸ್ ದ ಗ್ರೀನರಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ಹೋದಾಗ ತುಂಬಾ ಜಾಸ್ತಿ ಗ್ರೀನರಿ ಇತ್ತು, ಬಟ್ ವಿ ವೆಂಟ್ ಡ್ಯೂರಿಂಗ್ ಅ ಸಮ್ಮರ್ ಸೀಸನ್ ದಿಸ್ ಟೈಮ್. ಸೊ ವಿ ಕುಡಂಟ್ ಗೆಟ್ ಮಚ್ ಆಫ್ ದ ಗ್ರೀನರಿ ಎಸ್ಪೆಷಲಿ ಇನ್ ದ ಬ್ಯಾಂಗ್ಳೂರ್ ಪಾರ್ಟ್ಸ್. ಸೊ ವಿ ಹ್ಯಾವ್ ರೀಚ್ ಗೋವಾ. ಸೊ ದಿಸ್ ವಾಸ್ ಅರೌಂಡ್ 4:30 AM in the morning. ಸೊ ನೀವು ನೋಡ್ಬೋದು ತುಂಬ ಅಂದರೆ ತುಂಬ ಟ್ಯಾಕ್ಸೀಸ್ ಇರುತ್ತೆ, ಬಟ್ ಒನ್ ಟ್ಯಾಕ್ಸಿಗೆ ಹೋಗ್ಬಿಡಿ ಬಿಕಾಸ್ ದೇ ಲಾಸ್ಟ್ ಇಯರ್ ಒಂದು 3,000 to 3,500 rupees. ಸೊ ನೀವು ಆರಾಮಾಗಿ ಒಂದು ಬಸ್ ಸರ್ವಿಸ್ ಇರುತ್ತೆ, ಆ ಬಸ್ ಸರ್ವಿಸ್ ತಗೊಂಡ್ರೆ ನಿಮಗೆ 150 rupees 250 rupees ಟಿಕೆಟ್ ತಗೋತಾರೆ ಪರ್ ಪರ್ಸನ್. ಆರಾಮಾಗಿ ನೀವು ಹೋಗ್ಬೋದು. ಯು ಕ್ಯಾನ್ ಸಿ ದ ವೆರಿ ಫೇಮಸ್ ಗೋವಾ ಪಣಜಿ ಹೈವೇ. ದಿಸ್ ಇಸ್ ದ ಗೋವಾ ಪಣಜಿ ಹೈವೇ. ಇದನ್ನು ನೀವು ನೋಡ್ಬೇಕಂದ್ರೆ ಯು ಹ್ಯಾವ್ ಟು ಗೋ ಬೈ ಬಸ್ ಇಟ್ ಸೆಲ್ಫ್. ಬಟ್ ವಿಂಡೋ ಸೀಟ್ ತಗೊಳ್ಳಿ, ಯಾವುದೋ ಸೈಡ್ ಸೀಟಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಯಾವ ವ್ಯೂ ಸಿಗಲ್ಲ. ಆ್ಯಂಡ್ ದಿಸ್ ವಾಸ್ ಆ್ಯಕ್ಚುಲಿ ಒನ್ ಆಫ್ ದ ಮೋಸ್ಟ್ ಎಸ್ಟೀಮ್ ಪ್ರಾಜೆಕ್ಟ್ಸ್ ಇನ್ ಇಂಡಿಯಾ ಬಿಕಾಸ್ ದ ದೆನ್ ಗೋವಾ ಚೀಫ್ ಮಿನಿಸ್ಟರ್ ಮನೋಹರ್ ಪಾರಿಕರ್ ಅವರು ಮಾಡಿದ್ದು. ಆ್ಯಂಡ್ ಆಸ್ ಯು ನೋ Airbnb ರೂಲ್ಸ್ ಇದೆ, 11 AM ವರೆಗೂ ನಾವು ಚೆಕ್ ಇನ್ ಆಗೋಕ್ಕಿರಲಿಲ್ಲ ಆ್ಯಂಡ್ 7 AM ನಾವು ಬಂದುಬಿಟ್ಟಿದ್ವಿ. ಸೊ ವಿ ವೆಂಟ್ ಟು ಕ್ಯಾಲಂಗುಡ್ ಬೀಚ್ ಆ್ಯಂಡ್ ಥ್ಯಾಂಕ್ಸ್ ಟು ಸುದೀಸ್ ಮಮ್ಮಿ ವಿ ಹ್ಯಾಡ್ ಅ ಲಾಟ್ ಆಫ್ ಚಪಾತೀಸ್. ಆ್ಯಂಡ್ ಸುದೀಪು ತುಂಬ ಒಂಥರ ದಯಾಳು ಮನುಷ್ಯ. ತನಗಲ್ದೆ ಬೇರೆಯವ್ರಿಗೆಲ್ಲರಿಗೂ ನೋಡ್ಬೋದು ನೀವು, ತನಗಲ್ದೆ ಬೇರೆ ಎಲ್ಲ ಮಕ್ಕಳಿಗೂ ಅವ್ನು ಹಾಕ್ತಾನೆ. ಎಸ್, ವಿ ಆರ್ ಟ್ರೂ, ಡಾಗ್ಸ್ ಆರ್ ಬೆಟರ್ ದೆನ್ ಹ್ಯೂಮನ್ಸ್. ಸೊ ಐ ಅಪ್ರಿಷಿಯೇಟ್ ಯು ಸುದಿ ಫಾರ್ ದಿಸ್ ಎಫರ್. ಸೊ ನೀವು ನೋಡ್ಬೋದು ದಿಸ್ ಇಸ್ ದ ಬ್ಯೂಟಿಫುಲ್ ಕ್ಯಾಲಂಗುಡ್ ಬೀಚ್ ಆಫ್ ಗೋವಾ. ಆ್ಯಂಡ್ ನಾವು ಬೆಳಿಗ್ಗೆ ಬೇಗ ಹೋಗಿದ್ದಕ್ಕೋಸ್ಕರ ಕ್ರೌಡ್ ತುಂಬಾ ಕಮ್ಮಿ ಇತ್ತು. ನೀವು ಲೇಟ್ ನೈಟ್ ಹೋದರೆ ಕ್ರೌಡ್ ತುಂಬಾ ಜಾಸ್ತಿ ಇರುತ್ತೆ, ಇಷ್ಟೊಂದು ಸ್ಪೇಷಿಯಸ್ ಆಗಿರಲ್ಲ, ನಾಯಿಗಳು ನಿಮ್ಗೆ ಸಿಗಲ್ಲ. ಸೊ ಯು ಕ್ಯಾನ್ ಸಿ ಅಲ್ಲಿ ನನಗೆ ಕಾರ್ಪೊರೇಟ್ ವರ್ಕ್ ಒಟ್ಟಿಡು, ಬಟ್ ಅದಕ್ಕೆ ನಂಗೆ ತುಂಬ ಹಸು ಬೇರೆ ಆಗ್ತಿತ್ತು ನಮಗೆ ಬಿಕಾಸ್ 11 o'clock ವರೆಗೂ ನಮಗೆ Airbnb ವಿ ವೇರ್ ಲಾಕ್ಡ್ ಔಟ್ಸೈಡ್ ಸೊ ನಾವು ಇದು ಮಾಡಿದ್ವಿ. ಸೊ ದಿಸ್ ಇಸ್ ದ ವೇ ಟು ಅವರ್ Airbnb ಆ್ಯಂಡ್ ಟು ಬಿ ಫ್ರ್ಯಾಂಕ್ ದಿಸ್ Airbnb ಇಸ್ ರಿಯಲಿ ಗುಡ್. ನಾವು ಅದನ್ನೇ ಥಿಂಕ್ ಮಾಡ್ತಿದ್ವಿ, ನಾವು ನೆಕ್ಸ್ಟ್ ಟೈಮ್ ಕೂಡ ಹೋದರೆ ಸೇಮ್ Airbnbನೇ ಬುಕ್ ಮಾಡಬೇಕು ಅಂತ. ಫಾರ್ 3 people ದಿಸ್ ಇಸ್ ವೆರಿ ಸ್ಪೇಷಿಯಸ್. ಇಟ್ ಹ್ಯಾಸ್ ಅ ಸ್ವಿಮ್ಮಿಂಗ್ ಪೂಲ್ ಆ್ಯಂಡ್ ದಿಸ್ ಇಸ್ ಅ ಗೇಟೆಡ್ ಸೊಸೈಟಿ ಟೈಪ್. ಇಟ್ಸ್ ರಿಯಲಿ ಗುಡ್, ವೆರಿ ಗುಡ್. AC ಕೂಡ ಚೆನ್ನಾಗಿತ್ತು. ಅಭಿ ತುಂಬ ಚೆನ್ನಾಗಿ ನಿದ್ದೆ ಮಾಡಿದೆ, ನಾನು ನಿದ್ದೆ ಮಾಡಿದೆ. ಸುದಿ ಗೊತ್ತಿರಲಿಲ್ಲ, ಅವ್ನು ರೂಮಲ್ಲೇ ಇರಲಿಲ್ಲ ರಾತ್ರಿ, ಎಲ್ಲಿ ಹೋಗ್ತಿದ್ನೋ ಗೊತ್ತಿಲ್ಲ. ಓಕೆ ಸುದಿ, ಐ ಅಂಡರ್ಸ್ಟ್ಯಾಂಡ್. ನೀವು ನೋಡ್ಬೋದು ದ ಸ್ವಿಮ್ಮಿಂಗ್ ಪೂಲ್ ವಾಸ್ ವೆರಿ ಗುಡ್, ಬಟ್ ಹಿಯರ್ ಆಲ್ಸೋ ರಶ್ ಇಲ್ಲದೆ ಇರುವಾಗಿದ್ದು. ಆ್ಯಂಡ್ ದಿಸ್ ಯು ಕ್ಯಾನ್ ಸಿ ಅವರ್ ಫೇಮಸ್ ಚೀಸ್ ಮ್ಯಾಗಿ ವಿಚ್ ವಾಸ್ ಡನ್ ಬೈ ಸುದಿ. ಅಭಿ ತುಂಬ ತಿನ್ನಬೇಕು ಅಂತ ಕಾಯ್ತಿದ್ದಾನೆ. ಓಕೆ, ನಾವೆಲ್ಲರೂ ತಿನ್ನೋಣ. ಸ್ವಿಮ್ಮಿಂಗ್ ಪೂಲ್ ಯಾರದಿಬ್ರು ಅವನಷ್ಟೊಳಗೆ ತಿರ್ಗಿಸ್ಬಿಟ್ಟು ಆ ವಿಡಿಯೋ ಪರವಾಗಿಲ್ಲ. ಎಸ್, ಸೊ ನಾವು ರಾತ್ರಿ ಹೋದ್ವಿ. ಎಲ್ಲೋದ್ವಿ ಅಭಿ? ಎಸ್, ವಿ ವೆಂಟ್ ಟು ದ ಲೋವರ್ ಅಗೋಡಾ ಫೋರ್ಟ್. ಓಕೆ, ನಾವು ನಟರಾಜ ಸರ್ವಿಸಸ್ ಯೂಸ್ ಮಾಡಿದ್ವಿ. ಆದಷ್ಟು ದುಡ್ಡು ಕಮ್ಮಿ ಮಾಡ್ಬೇಕಂತ ಹಿಂಗೆ ಹೋಗ್ತೀವಿ, ಆದರೆ ದುಡ್ಡು ಬೇರೆ ಎಲ್ಲೆಲ್ಲ ಹೋಗ್ಬಿಡುತ್ತೆ. ಸೊ ಯು ಕ್ಯಾನ್ ಸಿ ಅವರ ಅಭಿ ನಾನು ಒಟ್ಟಿಗೆ ಹೋಗ್ತಿದ್ವಲ್ಲ, ಬೇರೆ ಹೆಂಗೋ ಬಂದ್ಬಿಡ್ತಿದ್ವು. ಓಕೆ, ಸೊ ದಿಸ್ ಈಸ್ ದ ಬಾಗಾ ಬೀಚ್. ರಾತ್ರಿ ಹೊತ್ತು ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಎಸ್, ಇಟ್ಸ್ ಮೈ ಸ್ಪೆಷಲ್ ಸಜೆಷನ್ ಫಾರ್ ಯು ಗೈಸ್ ಆಲ್ಸೋ. ಪ್ಲೀಸ್ ವಿಸಿಟ್ ದ ಲೋವರ್ ಅಗೋಡಾ ಫೋರ್ಟ್ ಅಟ್ ದ ನೈಟ್. ಸೊ ದಿಸ್ ಫಿನಿಶಸ್ ಅವರ್ ಫಸ್ಟ್ ಬ್ಲಾಗ್. ಥ್ಯಾಂಕ್ ಯು ಗೈಸ್.